ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೇ 20ರಂದು ಔಷಧಿ ವ್ಯಾಪಾರ ಬಂದ್, ಬೇಡಿಕೆ ಈಡೇರಿಕೆಗೆ ಔಷಧಿ ವ್ಯಾಪಾರಿಗಳ ಮುಷ್ಕರ. ತುಮಕೂರು ಔಷಧಿ ವ್ಯಾಪಾರಿಗಳು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಮೇ 20ರಂದು ದೇಶದಾದ್ಯಂತ ಔಷಧಿ ವ್ಯಾಪಾರ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜವಾಹರ್ ಪಂಡಿತ್ ತಿಳಿಸಿದ್ದಾರೆ. ನಗರದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದ ಕರೆಯಂತೆ ಜಿಲ್ಲೆಯ ಎಲ್ಲ ಔಷಧಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಸೂಚಿಸಿದರು. ಆನ್ಲೈನ್ ಔಷಧಿ ವ್ಯಾಪಾರ ನಿಲ್ಲಿಸಬೇಕು, ಕಾರ್ಪೊರೇಟ್ ಕಂಪನಿಗಳ ಡಿಸ್ಕೌಂಟ್ ವ್ಯಾಪಾರಕ್ಕೆ ಕಡಿವಾಣ ಹಾಕಬೇಕು, ನಕಲಿ ಹಾಗೂ ಮಿಸ್ ಬ್ರ್ಯಾಂಡ್ ಔಷಧಿಗಳ ಹಾವಳಿ ತಡೆದು ಸರಳ ಕಾನೂನು ಮೂಲಕ ಔಷಧಿ ವ್ಯಾಪಾರಿಗಳನ್ನು ರಕ್ಷಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಔಷಧಿ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ಕಾನೂನು ಬಿಗಿತ, ನೀತಿ ನಿಯಮಗಳು ಹಾಗೂ ಡಿಸ್ಕೌಂಟ್ ವ್ಯಾಪಾರದಿಂದ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆ ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ರಂಗಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ವಿಜಯ್, ಜಂಟಿ ಕಾರ್ಯದರ್ಶಿ ನಾರಾಯಣಮೂರ್ತಿ ಹಾಗೂ ಸದಸ್ಯರಾದ ಗೋಪಾಲ್ ಸಿದ್ದು, ಶ್ಯಾಮಸುಂದರ್ ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ಜಿಲ್ಲಾ ಔಷಧ ವ್ಯಾಪಾರ ಸಂಘಕ್ಕೆ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಖಿಲ ಭಾರತ ಔಷಧ ವ್ಯಾಪಾರ ಸಂಘದ ಕರೆಯಂತೆ ರಾಜ್ಯ ಸಂಘದ ಅನುಮೋದನೆಯಂತೆ ಈ ತಿಂಗಳು 20ನೇ ತಾರೀಕು ಬುಧವಾರ ದಿವಸ ದೇಶಾದ್ಯಂತ ನಡೆಯುವ ಔಷಧ ವ್ಯಾಪಾರ ಮುಷ್ಕರ ಅಥವಾ ಬಂದ್ನಲ್ಲಿ ನಮ್ಮ ಜಿಲ್ಲೆ ಸಕ್ರಿಯವಾಗಿ ಭಾಗವಹಿಸುತ್ತೆ. ತುಮಕೂರು ಜಿಲ್ಲೆಯಲ್ಲೆಲ್ಲ ಔಷಧಿ ಅಂಗಡಿಗಳ ಆ ದಿನ ಬಂದಿರುತ್ತೆ. ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು. ತಮ್ಮ ಅಗತ್ಯತೆಗಳನ್ನು ಒಂದು ದಿವಸ ಮುಂಚೆನೇ ಅವರು ಬಂದು ತಗೊಂಡೋಗಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಂದ್ ಮಾಡೋ ಉದ್ದೇಶ ಇದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಮಾತ್ರ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರೂ ಕೂಡ ಅದನ್ನು ಅನ್ಯತಾ ಭಾವಿಸಿ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಹೊಂದಿರಬಾರದು. ಮತ್ತು ನಾವು ಸೇವೆಯಲ್ಲಿ 24x7 ಕೊಡೋದ್ರಲ್ಲಿ ತುಮಕೂರು ಜನತೆಗೆ ಗೊತ್ತಿದೆ. ಉದ್ದೇಶ ಏನಿಲ್ಲ. ನಮ್ಮ ಉದ್ದೇಶ ಔಷಧನ ಆನ್ಲೈನ್ ವ್ಯಾಪಾರ ನಿಲ್ಲಿಸಬೇಕು. ಆ ಮೂಲಕ ಮತ್ತು ಅಮೂಲ್ ಬರ್ತಕ್ಕಂಥ ಔಷಧಿ ಸಾರ್ವಜನಿಕರಿಗೆ ಸಿಗದೇ ಇದ್ದಂಗೆ ನೋಡ್ಕೋಬೇಕು. ಕಾರ್ಪೊರೇಟ್ಗಳ ಕಂಪ್ನಿ ಕೊಟ್ಟಿರ್ತಕ್ಕಂಥ 20% ಮೇಲಿನ ಡಿಸ್ಕೌಂಟ್ ವ್ಯಾಪಾರ ನಿಲ್ಲಿಸಬೇಕು. ನಮಗೆ ಮಾರ್ಜಿನ್ನು ಸರ್ಕಾರ 16% ನಿಗದಿ ಮಾಡಿದೆ. ನಾವು 20% ಕೊಡೋಕ್ಕಾಗಲ್ಲ. ನಮ್ಗೆ 50% ಮೇಲೆ ಬಿಸ್ನೆಸ್ ನಾವು ಕಳ್ಕೊಂಡಿದ್ದೀವಿ. ನಾವು ಕೆನಾಟ್ ಮೀಟ್ ಬೋತ್ ದ ಎಂಡ್ಸ್ ಅಂತಾರಲ್ಲ, ಹಾಗೆ ನಮ್ಮ ನಿರ್ವಹಣೆಗೆ ನಾವು ಸಾಕಾದರೆ ಸಾಲದಲ್ಲಿದ್ದೀವಿ. ಸಾಲ ಮಾಡಿ ಅಂಗಡಿಗಳಿಗೆ ತಂದಾಕಿ ನಡೆಸ್ತಾ ಇದ್ದೀವಿ. ಆದ್ದರಿಂದ ನಾವು ನಿಲ್ಲಿಸಬೇಕು ಡಿಸ್ಕೌಂಟ್ ವ್ಯಾಪಾರನ. ಮತ್ತು ನಾವು ಸರ್ಕಾರದ ಜೊತೆಗೆ ಅಮಲು ಬರ್ತಕ್ಕಂಥ ವಿಷಯ ಮಾರಾಟ ನಿಲ್ಲಿಸೋದಕ್ಕೆ ನಾವು ಯಾವತ್ತೂ ಕೈ ಜೋಡಿಸೋಕ್ಕೆ ಸಿದ್ಧರಾಗಿದ್ದೀವಿ. ಮತ್ತು ಆ ಪ್ರಕಾರನೇ ನಾವು ನಡ್ಕೊಳ್ತಾನೂ ಇದ್ದೀವಿ. ಮಾರ್ಕೆಟಲ್ಲಿ ನಿಮಗೆ ನಕಲಿಗಳ ನಕಲಿಗಳ ಭಯ ನಾವು ಮಾರೋದ್ರಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯವಸ್ಥೆ ಇರೋದ್ರಿಂದ ನಕಲಿ ಮಾರಾಟನ ನಿಲ್ಲಿಸ್ತಾರೆ. ಬಂದರೂ ಕೂಡ ಇಂಥ ಬ್ಯಾಚ್ ನಂಬರ್ ಫೈಲ್ ಆಗಿದೆ ಅಂತ ಔಷಧಿನ ನಾವು ಕಂಪ್ನಿ ವಾಪಸ್ ಕಳಿಸ್ತೀವಿ. ಆದರೆ ಆನ್ಲೈನಲ್ಲಿ ಸ್ವಲ್ಪ ಇಲ್ಲ. ಅವ್ರು ನಕಲಿನೋ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿನೋ ಮಾರಿಬಿಡ್ತಾರೆ. ಡಿಮ್ಯಾಂಡ್ ಬಂದ ತಕ್ಷಣ ಅವ್ರು ಮಾಡಿಬಿಡ್ತಾರೆ. ನಿಮ್ಗೆ ಆ ಸವಾಲು ಎದುರಾಗಿದೆ. ಆಮೇಲೆ ನಮ್ಗೆ ಆ ಸವಾಲಿದೆ. ಆದರೆ ಪೂರ್ತಿಯಾಗಿ ಆನ್ಲೈನ್ ಮಾರಾಟ ನಿಲ್ಲಿಸಿದ್ರೆ 90% ನಕಲಿ ಔಷಧಿಗಳು ಮತ್ತು ಬರವು ಸಾರ್ವಜನಿಕ ಸಿಗಲ್ಲ ಅಂತ ನಾವು ಭರವಸೆ ಕೊಡ್ತೀವಿ.